ಸಂಘಟಕರಲ್ಲಿ ವಿನಿಸಿಕೊಡ್ತಾ ಇದ್ದೇವೆ. ಕೆಲವೇ ಸಮಯದಲ್ಲಿ ಸಭಾ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ನಮ್ಮನ್ನು ನಗಿಸುತ್ತಾ ತಾನು ನಗುತ್ತಾ ನಗುನಗುತ್ತಲಿರುವಂತೆ ನಮ್ಮನ್ನಗಲಿದ ಹಿರಿಯ ಚೇತನ ಚಿತ್ರರಂಗದ ವಿಶಿಷ್ಟ ವ್ಯಕ್ತಿತ್ವದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ನೆನಪಿನಲ್ಲಿ ಕಳೆದ 3 ವರ್ಷಗಳಿಂದ ನಡೆಯುತ್ತಿರುವ ಪವರ್ ಸ್ಟಾರ್ ಗೆಳೆಯರ ಬಳಗ ಸಶೀತಲ್ ಕುಮಟಾ ಹಾಗೂ ಊರ ನಾಗರಿಕರ ಆಶ್ರಯದಲ್ಲಿ ನಡೀತಾ ಇರತಕ್ಕಂತ ಈ ವರ್ಷದ ವಿನೂತನ ಪ್ರಯೋಗ ಹೆಡ್ಬಂದರ್ ಬೀಚ್ ಕಡಲ ಉತ್ಸವಕ್ಕೆ ಆಗಮಿಸಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಈ ಶುಭ ದಿನದ ಶುಭ ಗಳಿಗೆಯ ಶುಭ ವೇಳೆಯ ಸುಂದರ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ವಹಿಸಿಕೊಳ್ಳಬೇಕಾಗಿ ಶ್ರೀಯುತ ರವಿರಾಜ್ ಕಡ್ಲೆ ಖ್ಯಾತ ವೈದ್ಯರು ಅವರಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅವರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಳಬೇಕಾಗಿ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಂಡಂತಹ ಶ್ರೇಷ್ಠ ಹಾಗೂ ದಕ್ಷ ಪೊಲೀಸ್ ಅಧಿಕಾರಿಗಳಾಗಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರನ್ನ ಸಮಸ್ತ ಗ್ರಾಮದ ಜನತೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಈ ಗ್ರಾಮದ ಪ್ರಥಮ ಪ್ರಜೆ ಪುರಸಭಾ ಉಪಾಧ್ಯಕ್ಷರು ಆಗಿರತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕ ಮಹೇಶ್ ನಾಯಕ್ ಮಾನ್ಯ ಪುರಸಭಾ ಉಪಾಧ್ಯಕ್ಷರು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಊರಿನ ಯಜಮಾನರಾಗಿರ್ತಕ್ಕಂಥ ಶ್ರೀಯುತ ಮಹಾಬಲೇಶ್ವರ್ ಹರಿಕಂತ್ರ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲೆ ಆಮಂತ್ರಿಸ್ತಾ ಇದ್ದೇವೆ. ಹರಿಕಂತ್ರ ಸಮಾಜದ ಹೆಮ್ಮೆ ಶ್ರೀಮತಿ ದೀಪಾ ಹರಿಕಂತ್ರ ಸದಸ್ಯರು ಗ್ರಾಮ ಪಂಚಾಯತ್ ಹೊಲ್ನಗದ್ದೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಕಿರಣ್ ನಾಯಕ್ ಸರ್ ಶಿಕ್ಷಕರು ಮೀನುಗಾರಿಕೆ ಹಿರಿಯ ಪ್ರಾಥಮಿಕ ಶಾಲೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಇಂದಿನ ಸಭೆಯಲ್ಲಿ ವಿಶೇಷವಾಗಿರತಕ್ಕಂತಹ ಸನ್ಮಾನಕ್ಕೆ ಭಾಜನರಾಗಿರತಕ್ಕಂಥ ಪಂಚ ರತ್ನಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಪರಮೇಶ್ವರ್ ಮಹಾಬಲೇಶ್ವರ್ ಹರಿಕಂತ್ರ ಅಘನಾಶಿನಿ ನಿವೃತ್ತ ಮಾಜಿ ಸೈನಿಕರು ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಶ್ರೀಯುತ ನಾರಾಯಣ್ ನಾಗಪ್ಪ ಹರಿಕಂತ್ರ ಹೊಲ್ನಗದ್ದೆ ನಿವೃತ್ತ ಮಾಜಿ ಸೈನಿಕರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಕಿರಣ್ ಜಟ್ಟಿ ಪಟದಾರ್ ಹಂದಿಗೋಣ್ ನಿವೃತ್ತ ಮಾಜಿ ಸೈನಿಕರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಮಹೇಶ್ ಮಾಸ್ತಿ ಹರಿಕಂತ್ರ ಅಘನಾಶಿನಿ ನಿವೃತ್ತ ಮಾಜಿ ಸೈನಿಕರು ಹಾಗೂ ಶ್ರೀಯುತ ಜೈವಂತ್ ಹೊನ್ನಪ್ಪ ಹರಿಕಂತ್ರ ಬೆಟ್ಕೊಳ್ಳಿ ನಿವೃತ್ತ ಮಾಜಿ ಸೈನಿಕರು ಇವರೆಲ್ಲರ ಜೊತೆಗೆ ಈ ಊರಿನ ಹೆಮ್ಮೆಯ ಪ್ರತಿಭೆ ಕಮಲಾ ಹರಿಕಂತ್ರ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅಳುವ ಕಡಲಳು ತೇಲಿ ಬರುತ್ತಲಿದೆ ನಗೆಯ ಹಾಯಿ ದೋಣಿ, ಬಾಳಗಂಗೆಯ ಮಹಾಪೂರದಳು ಸಾವಿನೊಂದು ವೇಣಿ. ನಾವು ಕಡಲ ಮಕ್ಕಳು, ಒಡಲಾಳದ ಬದುಕಿಗೆ ತುತ್ತಿನ ಕೂಳಿನ ತಾಪತ್ರಯಕ್ಕೆ ಕಡಲಿನ ಸಂಪತ್ತನ್ನ ಹುಡುಕುವವರು. ನಮ್ಮಲ್ಲಿ ಕಾಡುವ ಬಡತನವಿದೆ, ಆದರೂ ಸಾಂಸ್ಕೃತಿಕವಾದಿ ಶ್ರೀಮಂತವಾದ ಹೃದಯ ನಮ್ಮಲ್ಲಿದೆ. ಎಲ್ಲರ ಮನಸ್ಸನ್ನ ಅಪ್ಪಿದ ಅಪ್ಪು ಯಾವ ಮಾಡಿದರೂ ಕಾಲವಲ್ಲದ ಕಾಲಕ್ಕೆ ನಮ್ಮನ್ನ ಅಗಲಿ ಕ್ರೂರ ವಿಧಿಯಾಟಕ್ಕೆ ಬಲಿಯಾದುದಕ್ಕೆ ಧಿಕ್ಕಾರವಿದೆ. ಅಪ್ಪುವಿನ ಹಾದಿ ನಮಗೆಲ್ಲ ಅದೊಂದು ಆದರ್ಶ. ಆ ಆದರ್ಶ ನಮ್ಮಂತಹ ಯುವಕರಿಗೆ ಪ್ರೇರಣೆಯಾಗಲಿ ಎನ್ನುವ ನೆನಪಿನ ನೆಪದಲ್ಲಿ
ಮುಂಭಾಗದಲ್ಲಿರತಕ್ಕಂತಹ ಅಪ್ಪುವಿನ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಗೌರವವನ್ನು ಸೂಚಿಸಬೇಕಾಗಿ ವೇದಿಕೆ ಮೇಲಿರತಕ್ಕಂತಹ ಎಲ್ಲ ಗಣ್ಯಾತಿಗಳಲ್ಲಿ ವಿನಂತಿಸಿಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಸಭಾಸದರು ಎದ್ದು ನಿಲ್ಲುವುದರ ಮೂಲಕ ಪವರ್ ಸ್ಟಾರ್ ಅಪ್ಪು ಅವರಿಗೆ ಗೌರವವನ್ನ ಸೂಚಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಅಪ್ಪು ಅಭಿಯಂತೆ ಬಂದು ವೀರ ಕನ್ನಡಿಗನಾದ, ಮೌಲ್ಯ ಅರಸುವಂತೆ ಬಂದು ನಮ್ಮ ಬಸವನಾದ, ರಾಜನಾಗಿ ರಾಮನಾಗಿ ಆಕಾಶದೆತ್ತರಕ್ಕೇರಿ ಬಿಂದಾಸಾಗಿ ಅಜೇಯನಾದ ಈ ನಮ್ಮ ಅಪ್ಪು. ಈ ಪೃಥ್ವಿಯಲ್ಲಿ ಜಾತಿಯಾಗಿ ಬಂದು ಹುಡುಗರ ಹೃದಯದಲ್ಲಿ ಪರಮಾತ್ಮನಂತೆ ನೆಲೆಸಿ ಅಣ್ಣಾ ಬಾಂಡ್ ವಂಶಿಯಾದ ಈ ಪವರ್ ಸ್ಟಾರ್ ಯಾರೇ ಕೂಗಾಡಿಲಿ ಎಲ್ಲ ನಿನ್ನಿಂದಲೇ ಎನ್ನುತ್ತಾ ಮೈತ್ರಿಯಾದ ಈ ನಮ್ಮ ಅಪ್ಪು. ರಣ ವಿಕ್ರಮನಂತೆ ಬಂದು ಚಕ್ರ ವ್ಯೂಹವನ್ನು ಭೇದಿಸಿ ದೊಡ್ಡಮನೆ ಹುಡುಗನಾದ ಈ ಅಪ್ಪು. ಅಂಜನಿ ಪುತ್ರ ರಾಜಕುಮಾರನಾಗಿ ಯುವರತ್ನದಂತೆ ಕಂಡು ಜೇಮ್ಸ್ ತಂತೆ ಮೆರೆಯುವಷ್ಟರಲ್ಲಿ ಕಣ್ಮರೆಯಾದ ಅಪ್ಪು. ಜಾಗೃತೋಪಿ ಬಲವತ್ತರಹ ವಿಧಿಕೃತಾಂತಹ. ನಾವು ಜಾಗೃತವಾಗಿದ್ದಷ್ಟು ವಿಧಿ ನಮಗಿಂತಲೂ ಜಾಗೃತವಾಗಿರುತ್ತದೆ. ಜಗತ್ತಿನಲ್ಲಿ ಹುಟ್ಟು ಮತ್ತು ಸಾವು ಇಂದಿಗೂ ಗುಟ್ಟಾಗಿ ಇರತಕ್ಕಂತಹ ಪ್ರಶ್ನೆಗಳು. ಜನನ ಮರಣದ ಒಗಟ ಬಿಚ್ಚಿ ಹೇಳುವೆ ಏನು, ಲೋಕ ಬೆಳಕಿಗೆ ನಿನ್ನ ಕಾಣಿಕೆ ಏನು, ಹೇಳು ಗೆಳೆಯನೆ ಈಗ ಎದೆತಟ್ಟಿ ನೀ ಹೇಳು, ಪ್ರಕೃತಿಯ ಹಿರಿತನಕ್ಕೆ ನೀ ಸಾಟಿ ಏನು. ಪ್ರಕೃತಿಯ ಹಿರಿತನಕ್ಕೆ ನಾವೆಲ್ಲ ಶಿರಬಾಗಿ ನಮಸ್ಕರಿಸಲೇ ಬೇಕಾಗುತ್ತದೆ. ಕಾಲವಲ್ಲದ ಕಾಲಕ್ಕೆ ಅಗಲಿ ಹೋದ ಅಪ್ಪುವಿನ ಸಾವಿನ ಬಗ್ಗೆ ಖಂಡಿತವಾಗಿಯೂ ವಿಷಾದವಿದೆ. ಸೇವೆ ಎಂಬ ಯಜ್ಞದಲ್ಲಿ ಸುವಿದೆಯಂತೆ ಉರಿದು ಸೇವಾ ಕೈಂಕರ್ಯದಲ್ಲಿ ತನ್ನನ್ನ ತೊಡಗಿಸಿಕೊಂಡು ಸಮಾಜದ ಬಡವರ, ದುರ್ಬಲರ, ದೀನದಲಿತರ ಒಳಿತಿಗಾಗಿ ಜಗತ್ತಿಗೆ ಗೊತ್ತಿಲ್ಲದಂತೆ ಅಪ್ಪು ಮಾಡಿದ ದಾನಗಳು ಎಂದಿಗೂ ಕೂಡ ಗುಟ್ಟಾಗಿಯೇ ಉಳಿದುಕೊಂಡಿದೆ. ಪರೋಪಕಾರಾಯ ಫಲಂತಿ ವೃಕ್ಷಃ, ಪರೋಪಕಾರಾಯ ಗಿಯಂತಿ ಗಾವಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾರ್ಥಮಿದಂ ಶರೀರಂ. ಮನಸಿ ವಚಸಿ ಕಾಯೇ ಪುಣ್ಯ ಪೀಯೂಷ ಪೂರ್ಣಃ, ತ್ರಿಭುವನ ಉಪಕಾರ ಶ್ರೇಣಿಭಿಃ ಪ್ರಣಯಂತಹ, ಪರಗುಣ ಪರಮಾಣುನ್ ಪರ್ವತೀಕೃತ್ಯ ನಿತ್ಯಂ, ನಿಜ ಹೃದಯ ವಿಕಸಂತ ಸಂತಿ ಸಂತಕಿಯಂತ. ಪರೋಪಕಾರಿಗಳೆನಿಸಿಕೊಂಡವರ ಬದುಕು ನಮಗೆಲ್ಲರಿಗೂ ಆದರ್ಶ. ಅಂತಹ ಅಪ್ಪು ನಮ್ಮೆಲ್ಲರಿಗೂ ಆದರ್ಶವಾಗಲಿ ಎನ್ನುವಂತಹ ಒಲುಮೆಯ ನುಡಿಗಳೊಂದಿಗೆ ಈ ಪುಷ್ಪನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರತಕ್ಕಂಥ ಸರ್ವರಿಗೂ ಧನ್ಯವಾದಗಳು. ಅತಿಥಿ ದೇವೋಭವ. ಬಂದಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಾದ್ದು ಭಾರತೀಯ ಪರಂಪರೆಯ ಆದ್ಯ ಕರ್ತವ್ಯ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ಸಂಪತ್ ಕುಮಾರ್ ಸರ್, ಉತ್ತರ ಕನ್ನಡ ಜಿಲ್ಲೆ ಕಂಡಂತಹ ಶ್ರೇಷ್ಠ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು, ಅವರಿಗೆ ಪವರ್ ಸ್ಟಾರ್ ಗೆಳೆಯರ ಬಳಗ ಶಶಿತಲ್ ಕುಮಟಾ ಹಾಗೂ ಸಮಸ್ತ ಊರ ನಾಗರಿಕರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನ ನೀಡುವುದರ ಮೂಲಕ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಾಮಾನ್ಯರ ಜೊತೆಗೆ ಸಾಮಾನ್ಯವಾಗಿ ಬೆಸೆದುಕೊಳ್ಳುವಂತಹ ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಅತ್ಯಂತ ಪ್ರೀತಿಯಿಂದ ಆಗಮಿಸಿರತಕ್ಕಂತಹ ಖ್ಯಾತ ವೈದ್ಯರಾದ ಶ್ರೀಯುತ ರವಿರಾಜ್ ಕಡ್ಲೆ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ
ಗ್ರಾಮದ ಪ್ರಥಮ ಪ್ರಜೆ ಪುರಸಭಾ ಸದಸ್ಯರು ಆಗಿರತಕ್ಕಂತಹ ತಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಮಹೇಶ್ ಶಿವರಾಮ್ ನಾಯಕ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವೆಂಕಟೇಶ್ ಹರಿಕಂದ್ರ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಈ ಊರಿನ ಯಜಮಾನರಾಗಿರತಕ್ಕಂತಹ ಶ್ರೀಯುತ ಮಹಾಬಲೇಶ್ವರ್ ಹರಿಕಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈ ಭಾಗದ ಜನಮೆಚ್ಚಿದ ಶಿಕ್ಷಕರು ಆಗಿರತಕ್ಕಂಥ ಶ್ರೀಯುತ ಕಿರಣ್ ನಾಯ್ಕ್ ಸರ್ ಇವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮತಿ ಕಮಲಾ ಹರಿಕಂದ್ರ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಮತಿ ದೀಪಾ ಹರಿಕಂದ್ರ ಸದಸ್ಯರು ಗ್ರಾಮ ಪಂಚಾಯತ್ ಹೊಲ್ನಗದ್ದೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಮತಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಪಂಚ ರತ್ನಗಳು ಶ್ರೀಯುತ ಪರಮೇಶ್ವರ ಮಹಾಬಲೇಶ್ವರ ಹರಿಕಂದ್ರ ಅಘನಾಶಿನಿ ನಿವೃತ್ತ ಮಾಜಿ ಸೈನಿಕರು ಅವರಿಗೆ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ನಾಗಪ್ಪ ಹರಿಕಂದ್ರ ಹೊಲ್ಲಗದ್ದೆ ನಿವೃತ್ತ ಮಾಜಿ ಸೈನಿಕರು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಶ್ರೀಯುತರಿಗೆ ಸಂದೀಪ್ ಹರಿಕಂದ್ರ ಅವರು ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ದಿನದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಕಿರಣ್ ಜಟ್ಟಿ ಪಟ್ಗಾರ್ ಹಂದಿಗೋಣ್ ನಿವೃತ್ತ ಮಾಜಿ ಸೈನಿಕರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಮಾಸ್ತಿ ಹರಿಕಂದ್ರ ಅಘನಾಶಿನಿ ನಿವೃತ್ತ ಮಾಜಿ ಸೈನಿಕರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನೋರ್ವ ಸನ್ಮಾನಿತರಾಗಿರತಕ್ಕಂಥ ಶ್ರೀ ಜೈವಂತ್ ಹೊನ್ನಪ್ಪ ಹರಿಕಂದ್ರ ಬೆಟ್ಕುಳಿ ನಿವೃತ್ತ ಮಾಜಿ ಸೈನಿಕರು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಹಾರ್ದಿಕವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ, ಊರ ನಾಗರಿಕರಿಗೆ, ಕಲಾಭಿಮಾನಿಗಳಿಗೆ, ಹಳಬರಿಗೆ, ಹೊಸಬರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಹೊಸ ಹೊಂಗನಸನ್ನು ಕಾಣುತ್ತಿರುವ ಎಲ್ಲ ಕನ್ನಡದ ಸುಮನಸುಗಳಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರುತ್ತಾ ಈಗ ಕಾರ್ಯಕ್ರಮದ ಮಹತ್ವದ ಘಟ್ಟ ಜ್ಯೋತಿ ಬೆಳಗುವುದರ ಮೂಲಕ ಕಣ್ಣೀರಿಡುವ ಮನಸ್ಸುಗಳಿಗೆ ನಾವು ದೀಪವಾಗಬೇಕಾಗಿದೆ. ತಂದೆ ತಾಯಿಗಳನ್ನ ಕಳೆದುಕೊಂಡು ರೋಧಿಸುವ ಮುದ್ದು ಕಂದಮಗಳಿಗಾಗಿ ನಾವಿಂದು ದೀಪವಾಗಬೇಕಾಗಿದೆ. ಯಾರದೋ ತಪ್ಪಿಗಾಗಿ ಯಾವುದೋ ಶಿಕ್ಷೆಗೆ ಒಳಗಾಗಿ ಅನ್ಯಾಯದಲ್ಲೇ ನೊಂದು ಹೋಗುವ ಬದುಕಿಗೆ ನಾವಿಂದು ದೀಪವಾಗಬೇಕಾಗಿದೆ. ಆಕಸ್ಮಿಕ ಅನಾರೋಗ್ಯಕ್ಕೆ ತುತ್ತಾಗಿ ಬಿಡುಗಾಸಿಲ್ಲದೆ ಜೀವವಿಲ್ಲದೆ ಹೋದರೆ ಹೋಗಲಿ ಎಂದು ಬೇಡುವ, ನನ್ನಿಂದ ವ್ಯಥ ತೊಂದರೆ ಆಗದಿರಲೆಂದು ಬಯಸುವಂತಹ ಬಡಜೀವಿಗಳಿಗೆ ನಾವು ದೀಪವಾಗಬೇಕಾಗಿದೆ. ಬಾಗೆಳೆಯ ದೀಪ ಹಚ್ಚೋಣ, ಜಗತ್ತು ಬೆಳಕಾಗುತ್ತದೆ ಎಂಬ ನಿರೀಕ್ಷೆಯಿಂದಲ್ಲ, ಕತ್ತಲಲ್ಲಿ ಕರಗಿ ಹೋಗುತ್ತೇನೆ ಎನ್ನುವ ಭ್ರಮೆಯಿಂದಲ್ಲ, ದೀಪ ಇರುವಷ್ಟು ಹೊತ್ತು ನನ್ನ ಮುಖ ನಿನ್ನ ಮುಖನ ನೋಡಬಹುದಲ್ಲ ಎನ್ನುವ ಭ್ರಮೆಯಲ್ಲಿ. ದೀಪ ಆರಿದ ಮೇಲೆ ಮತ್ತೆ ನಾನಾರೋ ನೀನಾರೋ, ಬಾಗೆಳೆಯ ದೀಪ ಹಚ್ಚೋಣ. ಈ ಅಳಿಲುಗಳೇ ಹಾಗೆ ಬೀಜಗಳನ್ನ ಸಂಗ್ರಹಿಸುತ್ತದೆ ಮತ್ತು
ಮರೆತು ಬಿಡುತ್ತದೆ. ಒಳ್ಳೆಯವರು ಯಾವತ್ತೂ ಕೂಡ ಹಾಗೆ ಒಳ್ಳೆಯ ಕೆಲಸವನ್ನ ಮಾಡುತ್ತಾರೆ ಮತ್ತು ಮರೆತು ಬಿಡುತ್ತಾರೆ. ಅಂತಹ ಒಳ್ಳೆಯತನಕ್ಕೆ ಸಾಕ್ಷಿಯಾಗಿ ಕುಮಟಾದ ಜನಮಾನಸದಲ್ಲಿ ಅಚ್ಚಳಿಯದ ಪ್ರಭಾವವನ್ನ ಬೀರಿದವರು ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರು. ಅವರ ಉದ್ಘಾಟನಾ ನುಡಿಗಾಗಿ ಈ ಸಮಯ ತೆರೆದುಕೊಳ್ಳುತ್ತಿದೆ. ವೇದಿಕೆ ಮೇಲಿರುವಂತಹ ಹಿರಿಯರೇ ಹಾಗೂ ಎಲ್ಲ ಗಣ್ಯರಿಗೆ ನಮಸ್ಕರಿಸ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ, ಹಿರಿಯರಿಗೆ ನಮಸ್ಕರಿಸ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಪವರ್ ಸ್ಟಾರ್ ಗೆಳೆಯರ ಬಳಗ ಈ ಒಂದು ಅದ್ಧೂರಿಯಾದ ಅಚ್ಚುಕಟ್ಟಾದ ಕಾರ್ಯಕ್ರಮನ ನಿರ್ವಹಣೆ ಮಾಡಿರ್ತಾರೆ. ತಮಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ನನಗೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕವನಾಗಿ ಇದ್ರೂ ಕೂಡ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈಗ ನಾನು 2 ನಿಮಿಷಕ್ಕಿಂತ ಜಾಸ್ತಿ ಮಾತಾಡಿದ್ರೆ ಬಾಯ್ ಬಿಟ್ಟು ಹೇಳಲಿಲ್ಲ ಅಂತ ಹೇಳಿದ್ರೆ ಮಕ್ಕಳು ಮತ್ತು ಹೆಂಗಸರು 100% ಬೈಕೋತೀರ, ಸಹಜ ಈ ಕಾರ್ಯಕ್ರಮಗಳಲ್ಲಿ. ಸೊ 2-3 ನಿಮಿಷಕ್ಕಿಂತ ಜಾಸ್ತಿ ನಾನು ಮಾತಾಡಲ್ಲ. ಯಾವುದೇ ಒಂದು ಕಾರ್ಯಕ್ರಮ, ಮನೆಯಲ್ಲಿ ಒಂದು ಬರ್ತ್ಡೇ ಮಾಡಬೇಕು ಅಂತ ಹೇಳಿದ್ರು ಸುಮಾರು ಕಾರ್ಯ ಒತ್ತಡಗಳು, ಗಂಡ ಹೆಂಡತಿ ನಡುವೆ ಗಲಾಟೆ, ಅದಾಗಿಲ್ಲ ಇದಾಗಿಲ್ಲ ಅಂತ ಸುಮಾರು ಆಗ್ತದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇಷ್ಟೆಲ್ಲ ಜನ ಹುಡುಗರು ಸೇರಿಬಿಟ್ಟು ಹಿರಿಯರ ಮಾರ್ಗದರ್ಶನದಲ್ಲಿ, ಯಜಮಾನರ ಮಾರ್ಗದರ್ಶನದಲ್ಲಿ ಮಾಡಿದ್ದೀರಾ. ತುಂಬ ಒಳ್ಳೆಯ ಪ್ರಯತ್ನ. ಕೇವಲ ಇಂತಹ ಕಾರ್ಯಕ್ರಮಗಳು ಅಲ್ಲದೆ ನಿಮ್ಮ ವೇದಿಕೆ ಮೇಲೆ ಇದ್ದಾರೆ ಕಮಲಾ ಅವರು, ನಂಗೆ ನೇರವಾಗಿ ಪರಿಚಯ ಎಲ್ಲ ಕೂಡ ಹೇಳಿದ್ರು, ಅವ್ರ ಪರಿಚಯವನ್ನು ಹೇಳಿದ್ರು. ಒಂದು ಮಾತನ್ನು ಇಲ್ಲಿ ನಾ ಹೇಳಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ದೂರುವ ಗುಣಗಳು ಇರಬಾರ್ದು. ದೂರುವುದು ಅಂತ ಹೇಳಿದ್ರೆ ನನಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ಅವಕಾಶ ಇಲ್ಲ, ಈ ಅವಕಾಶ ಇಲ್ಲ ಅಂಥೇಳಿ. ನನ್ನ ಒಂದು ನಂಬಿಕೆ ಅಂತ ಹೇಳಿದ್ರೆ, ಬಡವನಾಗಿ ಹುಟ್ಟುವಂಥದ್ದು ನಮ್ಮ ತಪ್ಪಲ್ಲ, ಆದರೆ ಜೀವನದಲ್ಲಿ ನಾವು ಬಡವನಾಗಿ ಸತ್ತರೆ ಅದು ನನ್ನ ತಪ್ಪು ಅಂತ ನನಗನ್ನಿಸ್ತದೆ. ಬಡವ ಮೀನ್ಸ್ ಎಲ್ಲ ರೀತಿಯಲ್ಲಿ, ಹಣದಲ್ಲ, ವೈಯಕ್ತಿಕವಾಗಿ ವ್ಯಕ್ತಿಯಾಗಿ ರೂಪುಗೊಂಡು ನಾವು ಬದುಕಬೇಕು ಅಂತ ಹೇಳಿದ್ರೆ ನನಗೆ ನಾನೊಬ್ಬನೇ ಕಾರಣ ಅಂತ ನನ್ನ ಅನಿಸಿಕೆ. ವ್ಯವಸ್ಥೆಯನ್ನು, ಮನೆಯನ್ನು, ಯಾವುದೋ ಒಂದು ಸಂಸ್ಥೆಯನ್ನು, ಜನರನ್ನು ದೂರೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಹೆಚ್ಚಿನ ಕೆಲವರಿಗೆ ದೇವರು ದೇಹದಲ್ಲಿ ಊನತೆ, ಮಾನಸಿಕ ಊನತೆಯನ್ನು ಕೊಟ್ಟಿರ್ಬೋದು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿರುವಂಥವ್ರು ಎಲ್ಲರೂ ಕೂಡ ನಾವು ದೈಹಿಕವಾಗಿ, ಮಾನಸಿಕವಾಗಿ ಗಟ್ಟಿ ಇದ್ದೇವೆ. ಸೊ ಹಾಗಾಗಿ ಯಾರಿಗೆ ಈ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ಕೆಲಸವನ್ನು ಯಾವ್ದಾದ್ರು ಒಬ್ಬ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಆ ಕೆಲಸವನ್ನು ನನ್ನಿಂದನೂ ಕೂಡ ಅಥವಾ ನಿಮ್ಮೆಲ್ಲರಿಂದನೂ ಮಾಡಬಹುದು. ಆ ಹಠ ಚಟ ನಮ್ಮಲ್ಲಿ ಇದ್ದರೆ, ಮುಖ್ಯವಾಗಿ ಯುವಕರಲ್ಲಿ ಅದಿದ್ದರೆ ನಾವು ಏನು ಕೂಡ ಜೀವನದಲ್ಲಿ ಸಾಧನೆ ಮಾಡಬಹುದು. ಇವತ್ತಿನ ದಿನದಲ್ಲಿ ನನಗೆ ಅನಿಸ್ತಾ ಇರೋದು, ನಮ್ಮ ವೃತ್ತಿಯಲ್ಲಾಗಿರ್ಬೋದು, ನೋಡ್ತಾ ಇರಬೇಕಾದ್ರೆ ಜಾಸ್ತಿಯಾಗಿ ನಾವು ಒಬ್ರಿಗೊಬ್ರು ಫಿಸಿಕಲ್ ಆಗಿ ಕೂತು ಮಾತಾಡುವಂತಹ ಪರಿಸ್ಥಿತಿ ಕಡಿಮೆ ಆಗಿದೆ, ಅಥವಾ 4 ಲೈನ್ ಪುಸ್ತಕವನ್ನು ಓದುವಂಥದ್ದು ಕಡಿಮೆ ಆಗಿದೆ. ಮೊಬೈಲ್ ಗೀಳಿಗೆ ಜಾಸ್ತಿ ಬೀಳ್ತಾ ಇದ್ದೇವೆ. ಇದು ಮಕ್ಕಳಿಗೆ ಹೇಳುವಂಥದ್ದಲ್ಲ, ಮತ್ತು ಎಲ್ಲರೂ ಕೂಡ ನಾವು ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು, ಮಕ್ಕಳಿಗೆ ಪಾಠ ಕಲಿಸ್ಬೇಕು ಅನ್ನುವ ಮನೋಭಾವನೆ ಎಲ್ಲರಲ್ಲೂ ಇರ್ತದೆ. ಬಟ್ ನನಗೆ ಹಾಗೆ ಅನಿಸ್ತಿಲ್ಲ. ಮಕ್ಕಳು ಸರಿಯೇ ಇರ್ತಾರೆ. ಫಸ್ಟ್ ನಾವು ಹಿರಿಯರು, ಅಂದರೆ ನನ್ನ ಏಜ್ನವ್ರು ಯಾರು ಇದ್ದರೆ ಪೇರೆಂಟ್ಸು, ಸೊ ನಾವು ಫಸ್ಟ್ ಸರಿ ಆಗಬೇಕು. ಮಕ್ಕಳು ಯಾವತ್ತೂ ನಾವು ಹೇಳಿದ್ನ ಕೇಳಲ್ಲ, ನಾವೇನು ಮಾಡ್ತೀವಲ್ಲ ಅದನ್ನು 100% ಮಾಡ್ತೇವೆ. ಮಕ್ಕಳು ನೋಡಿ ಕಲಿತಾರೆ, ಹೇಳಿದ್ನ ಕಲಿಯಲ್ಲ. ಹಾಗಾಗಿ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಳೋಣ ದಿನನಿತ್ಯದಲ್ಲಿ. ಸಣ್ಣ ಸಣ್ಣ ಒಂದೇ ಸತಿಗೆ ಎಲ್ಲ ಬದಲಾವಣೆಗಳು ಆಗಲ್ಲ. ನೀವು ಮೊಬೈಲ್ ಚೆಕ್ ಮಾಡಿ ನೋಡ್ಕೊಳ್ಳಿ ಎಷ್ಟೆಷ್ಟು ಗಂಟೆ ಯಾವುದನ್ನು ನಾವು ಬಳಸ್ತಾ ಇದ್ದೀವಿ ಅಂತೇಳಿ. ಅದನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬರುವ, ರಾತ್ರಿ ಮಲಗೋದು ಬೇಗ ಮಾಡುವ, ಬೆಳಗ್ಗೆ ಬೇಗ ಏಳಲಿಕ್ಕೆ ಆಗ್ತದೆ. ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಬೇಗ ಏಳ್ಬೋದು. ಸೊ ಬೆಳಗ್ಗೆ ಬೇಗ ಎದ್ದು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ಕರೆಕ್ಟ್ ಇರ್ತದೆ. ಮಕ್ಕಳನ್ನ ಹೊಡಿಸ್ಲಿಕ್ಕಾಗಿರ್ಬೋದು, ಅಥವಾ ಯಜಮಾನರು ಅಥವಾ ನೀವು ಕೆಲಸಕ್ಕೆ ಹೋಗಂಗಿದ್ರೆ ನೀವು ಹೋಗ್ಲಿಕ್ಕಾಗಿರ್ಬೋದು, ಎಲ್ಲ ಸಮಯ ಸರಿ ಇರ್ತದೆ. ಬೆಳಗ್ಗೆ ಲೇಟಾಗಿ ಎದ್ದು ಅಂತ ಹೇಳಿದ್ರೆ ಎಲ್ಲ ಏರುಪೇರು ಆಗ್ತದೆ. ಹಾಗಾಗಿ ಸಮಯದ ನಿರ್ವಹಣೆ ಜೀವನದಲ್ಲಿ ಅತಿ ಮುಖ್ಯ. ಸೊ ಜೊತೆಗೆ ಆರೋಗ್ಯ ಅಂದರೆ ಗಂಜಿ ನೀರಾದರೂ ಕೂಡ ಮನೆಯಲ್ಲೇ ನಾವು ಕುಡ್ಕೊಂಡಿದ್ರೆ ಒಳ್ಳೆಯದು. ಜಾಸ್ತಿ ಹೊರಗಡೆ ಫುಡ್ಡನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಿಸೋದು ಉತ್ತಮ ಅಂತ ಅನಿಸ್ತದೆ. ಪ್ಯಾಕೆಟ್ ಆಗಿರುವಂತಹ ವಸ್ತುಗಳಾಗಿರ್ಬೋದು, ಬೇರೆ ಬೇರೆ ಎಲ್ಲ ಸಿಗ್ತಾ ಇದ್ದಾವೆ, ಅವನ್ನೆಲ್ಲ ಅವಾಯ್ಡ್ ಮಾಡಿ ಮನೆಯಲ್ಲೇ ಸಿಗುವಂತಹ ಬೇಕಾದಷ್ಟು ಒಳ್ಳೆಯ ಆರೋಗ್ಯಕರ ಆಹಾರಗಳಿರ್ತವೆ, ಅವನ್ನ ಜಾಸ್ತಿ ಕೊಡುವಂಥದ್ದು ಮಾಡುವ ಮಕ್ಕಳ ಬೆಳವಣಿಗೆಗೆ. ಸೊ ಈ ನಿಟ್ಟಿನಲ್ಲಿ ಜಾಸ್ತಿ ಮಾತಾಡಿದ್ದೀನಿ ಅನ್ಕೋತೀನಿ. ಈ ಯುವಕರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ, ಅವರಿಗೆ ನನ್ನ
ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ದಿನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಸಮಾಜದಲ್ಲಿನ ಯುವಕರ ಏಳಿಗೆಗಾಗಿ ಯಾವತ್ತೂ ಕೂಡ ಅವರು ಒಗ್ಗಟ್ಟಿನಲ್ಲಿ ನಿಂತ್ಕೋತಾರೆ, ಹಾಗೂ ಅವರ ಏಳಿಗೆಗಾಗಿ ಕೂಡ ಅವರು ಇರ್ತಾರೆ, ಮುಂದೆ ನಿಮ್ಮ ಸಮಾಜ ಜೊತೆಗೆ ಇರ್ತಾರೆ ಹೆಗಲು ಕೊಟ್ಕೊಂಡು ಅಂತ ಹೇಳ್ತಾ, ಅದಕ್ಕೆ ಆ ದೇವರು ಶಕ್ತಿ ಕೊಡಲಿ, ಹಾಗೂ ಎಲ್ಲ ಹಿರಿಯರು ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ಉದ್ಘಾಟಕನಾಗಿ ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತೀನಿ. ನಮಸ್ತೆ. ವ್ಯಕ್ತಿ ಬದಲಾದರೆ ಸಮಾಜದ ಶಕ್ತಿ ತನ್ನಿಂದ ತಾನೇ ಬದಲಾಗುತ್ತದೆ ಎನ್ನುವಂತಹ ಅಮೂಲ್ಯದ ನುಡಿಗಳನ್ನ ನುಡಿದಂತ ಶ್ರೀಯುತ ಸಂಪತ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ತಮ್ಮ ಸಾಧನೆಯಿಂದ ಸಿದ್ಧಿಗೇರಿದಂತಹ ಪಂಚ ರತ್ನಗಳನ್ನ ಸನ್ಮಾನಿಸುವಂತಹ ಸಂದರ್ಭಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ಸನ್ಮಾನ ಸಮಾರಂಭದ ಆಸನಗಳನ್ನ ಸಜ್ಜುಗೊಳಿಸಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಕಾಶ್ಮೀರದ ಕಣಿವೆಯಲ್ಲಿ ಹಗೆಯ ಕೆಂಗಿಡಿ, ಸಿಡಿದ ನಮಗೆ ಭಯವೇ ನಮಗೆ ನಮ್ಮ ಬಲವು ನೂರ್ಮಡಿ. ರಾಷ್ಟ್ರಭಕ್ತಿ ಅರಳುತ್ತಿಹುದು, ಸ್ವಾಭಿಮಾನ ಕೆರಳುತ್ತಿಹುದು, ಶತ್ರುಗಳೇ ಮೇರೆ ಮೀರಿ ಬಂದರೆಚ್ಚರ, ನೀಡುವೆವು ಶತಕಗಳ ಸವಾಲಿಗುತ್ತರ. ಗುಡಿಯಲ್ಲಿರುವ ದೇವರಿಗಿಂತ ಗಡಿಯಲ್ಲಿರುವ ಸೈನಿಕರು ಶ್ರೇಷ್ಠರಾದವರು. ತಮ್ಮ ವೈಯಕ್ತಿಕ ಬದುಕಿನ ಎಲ್ಲ ಸ್ವಾರ್ಥಗಳನ್ನ ಬದಿಗಿಟ್ಟು ದೇಶದ ಸಲುವಾಗಿ ತಮ್ಮ ಸೇವೆಯನ್ನ ಗೈದಂತಹ ಅಮೂಲ್ಯವಾದ ಪಂಚ ರತ್ನಗಳನ್ನು ಮಾಜಿ ಸೈನಿಕರನ್ನು ಸನ್ಮಾನಿಸುವಂತಹ ಸುಂದರ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಈ ಸನ್ಮಾನ ಸಮಾರಂಭಕ್ಕೆ ಸಾಕ್ಷಿಯಾಗಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ಎನಗೆ. ಯಾರು ಕಿವಿ ಮುಚ್ಚಿದರೆ ನಿಮಗಿಲ್ಲ ಚಿಂತೆ, ಹಾಡುವಿರಿ ಮೈದುಂಬಿ ಎಂದಿನಂತೆ. ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ಅಚ್ಚುಕಟ್ಟಾಗಿ ಮಾಡುವುದರ ಮೂಲಕ ಸಾಧನೆಯಿಂದ ಸಿದ್ಧಿಗೇರಿದಂತಹ 5 ಅದ್ವಿತೀಯ ಅಮೂಲ್ಯ ರತ್ನಗಳನ್ನ ಸನ್ಮಾನಿಸುವ ಸುಸಂದರ್ಭಕ್ಕೆ ನಾವು ನೀವುಗಳೆಲ್ಲ ಸಾಕ್ಷಿಯಾಗುತ್ತಿದ್ದೇವೆ. ಸದ್ದು ಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆಗೇರಿದೆ, ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯಳು ಮೂಡಿದೆ. ಶ್ರೀಯುತ ಜಯಂತ್ ಹೊನ್ನಪ್ಪ ಹರಿಕಂತ್ರ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಅವರನ್ನ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಹೊನ್ನಪ್ಪ ಮತ್ತು ದೇವಕಿ ಅವರ ಹೆಮ್ಮೆಯ ಪುತ್ರರಾಗಿ ಜನಿಸಿರತಕ್ಕಂತಹ ಶ್ರೀಯುತ ಜಯಂತ್ ಹರಿಕಂತ್ರ ಅವರು, ಅವರ ಧರ್ಮಪತ್ನಿ ನೇತ್ರಾವತಿ 8/7/1981 ಜನಿಸಿದಂತಹ ಈ ಹೆಮ್ಮೆಯ ಚೇತನ 18/1/2000 ಇಸ್ವಿಯಿಂದ 30 ಜನವರಿ 2018 ವರೆಗೆ ಭಾರತೀಯ ಸೈನ್ಯದಲ್ಲಿ ಸೇವಕರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಮಧ್ಯಪ್ರದೇಶ್, ಬೆಂಗಳೂರು, ಮಾಗೋ, ಪಂಜಾಬ್, ರಾಜಸ್ಥಾನ್, ಅರುಣಾಚಲ್ ಪ್ರದೇಶ್ ಮೊದಲಾಗಿರತಕ್ಕಂತಹ ಪ್ರದೇಶಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಭಾರತಾಂಬೆಯ ಸೇವೆಯ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರಿಗೆ ದೇವರು ಇನ್ನಷ್ಟು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನ ಕರುಣಿಸಲಿ ಎನ್ನುವಂತ ಸದಾಶಯದ ನುಡಿಗಳೊಂದಿಗೆ ಮುಂದಿನ ಸನ್ಮಾನಕ್ಕಾಗಿ ಶ್ರೀ ಮಹೇಶ್ ಮಾಸ್ತಿ ಹರಿಕಂತ್ ಅವರನ್ನ ಪ್ರೀತಿಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇವೆ. ಮಾಸ್ತಿ ಹರಿಕಂತ್ರ ಹಾಗೂ ಪಾರ್ವತಿ ಮಾಸ್ತಿ ಹರಿಕಂತ್ರ ಅವರ ಹೆಮ್ಮೆಯ ಪುತ್ರರಾಗಿ 1982 ಆಗಸ್ಟ್ನಲ್ಲಿ ಜನಿಸಿರತಕ್ಕಂತಹ ಶ್ರೀಯುತರು ಜನವರಿ 28, 2002 ಸೈನ್ಯವನ್ನ ಸೇರುವುದರ ಮೂಲಕ 31/1/2024 ಸೈನ್ಯದಿಂದ ನಿವೃತ್ತಿಯನ್ನ ಪಡೆದಿರುತ್ತಾರೆ. ಶ್ರೀಯುತರು ಮದ್ರಾಸ್ ಎಂಜಿನಿಯರಿಂಗ್ ಗ್ರೂಪ್ ಹಾಗೂ ಸೆಂಟ್ರಲ್ ಬೆಂಗಳೂರಿನಲ್ಲಿ ತರಬೇತಿಯನ್ನ ಪಡೆದು ಕಾಶ್ಮೀರ, ಶ್ರೀನಗರದಲ್ಲಿ 3 ವರ್ಷ, ರಾಜಸ್ಥಾನದ ಹಾಗೂ ಅರುಣಾಚಲ ಪ್ರದೇಶದಲ್ಲಿ 3 ವರ್ಷ, ನಂತರ 5 ವರ್ಷ ಫಿಸಿಕಲ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯವನ್ನ ನಿರ್ವಹಿಸಿರುತ್ತಾರೆ. ಶ್ರೀಯುತರಿಗೆ ಮತ್ತೊಮ್ಮೆ ಸಮಸ್ತ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀ ದೇವರು ಅವನಿಗೆ ಇನ್ನಷ್ಟು ಆಯುಷ್ಯ, ಆರೋಗ್ಯ ಹಾಗೂ ಸುಖ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಲಿ ಎಂದು ಬೇಡಿಕೊಳ್ಳುತ್ತೇವೆ. ಮುಂದಿನ ಸನ್ಮಾನಕ್ಕಾಗಿ ಶ್ರೀಯುತ ಪರಮೇಶ್ವರ್ ಮಹಾಬಲೇಶ್ವರ್ ಹರಿಕಂತ್ರ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ತಂದೆ ಮಹಾಬಲೇಶ್ವರ ಹರಿಕಂತ್ರ 25/4/1980 ಜನಿಸಿರತಕ್ಕಂಥವರು. 5 ಜುಲೈ 2000 ಭಾರತೀಯ ಸೇನೆಯನ್ನ ಸೇರುವುದರ ಮೂಲಕ ಭಾರತದ
ಹಲವಾರು ಪ್ರದೇಶಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ 24 ವರ್ಷಗಳ ಸುದೀರ್ಘ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಭಾರತಾಂಬೆಯ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು. ಶ್ರೀಯುತರಿಗೆ ದೇವರು ಇನ್ನಷ್ಟು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ದಯಪಾಲಿಸಲಿ ಎಂದು ಬೇಡಿಕೊಳ್ಳುತ್ತೇವೆ. ಮುಂದಿನ ಸನ್ಮಾನಕ್ಕಾಗಿ ಶ್ರೀಯುತ ನಾರಾಯಣ್ ನಾಗಪ್ಪ ಹರಿಕಂದ್ರ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ನಾಗಪ್ಪ ಹರಿಕಂದ್ರ ಹಾಗೂ ಲಕ್ಷ್ಮೀ ಹರಿಕಂದ್ರ ಅವರ ಪ್ರೀತಿಯ ಪುತ್ರರಾಗಿ ಜನಿಸಿರತಕ್ಕಂಥ ಶ್ರೀಯುತ ನಾರಾಯಣ್ ನಾಗಪ್ಪ ಹರಿಕಂದ್ರ ಅವರು 18/1/1963 ಜನಿಸಿದರು. 1985 ಭಾರತೀಯ ಸೇನೆಯನ್ನ ಸೇರಿದರು. ಜಮ್ಮು ಕಾಶ್ಮೀರದಲ್ಲಿ 4 ವರ್ಷ, ಪಂಜಾಬ್ದಲ್ಲಿ 7 ವರ್ಷ, ತ್ರಿಪುರ, ಅಸ್ಸಾಂ, ನಾಗಾಲ್ಯಾಂಡ್, ರಾಜಸ್ಥಾನಗಳಲ್ಲಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಭಾರತಾಂಬೆಯ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ. ಶ್ರೀಯುತರಿಗೆ ಸಮಸ್ತ ಗ್ರಾಮದ ಜನತೆಯ ಪರವಾಗಿ, ಊರ ನಾಗರಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನ ಅರ್ಪಿಸುತ್ತಿದ್ದೇವೆ. ಶ್ರೀಯುತ ಕಿರಣ್ ಜಟ್ಟಿ ಪಟಗಾರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇವೆ. ಹತ್ತಿರದ ಹಂದಿಗೊಂಡ ದೇವಗುಂಡಿಯಲ್ಲಿ ಜನಿಸಿರತಕ್ಕಂಥ ಶ್ರೀಯುತರು ದೇವಗುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು, ಹಂದಿಗೊಂಡದಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು, ಅಕ್ಷಯ್ ಹೈಸ್ಕೂಲ್ ಅಳವೆಕೋಡಿಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು, ಹಳದಿಪುರದ IRS ಕಾಲೇಜಿನಲ್ಲಿ PUC ಶಿಕ್ಷಣವನ್ನು ಪಡೆಯುವುದರ ಮೂಲಕ ಬಳಿಕ ಭಾರತೀಯ ಸೇನೆಯಲ್ಲಿ 1986 ಸೇರ್ಪಡೆಯಾಗಿರುತ್ತಾರೆ. ಭಾರತದ ವಿಭಿನ್ನ ಪ್ರದೇಶಗಳಲ್ಲಿ ತಮ್ಮ ಸೈನ್ಯ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಸರ್ವಶ್ರೇಷ್ಠ ಸಾಧನೆಯ ಮೂಲಕ ಹಲವಾರು ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿರುತ್ತಾರೆ. ಶ್ರೀಯುತರನ್ನ ಇಂದಿನ ಈ ತುಂಬಿದ ಸಭೆಯಲ್ಲಿ ಅರುವುದರ ಮೂಲಕ ಇಂದು ಪವರ್ ಸ್ಟಾರ್ ಗೆರೆಯರ ಬಳಗ ಶಶಿ ತಲ್ ತನ್ನದೇ ಆಗಿರತಕ್ಕಂಥ ಒಂದು ಹೊಸ ಇತಿಹಾಸಕ್ಕೆ ನಾಂದಿಯಾಗುತ್ತಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಸೈನಿಕರನ್ನ ಒಮ್ಮೆ ಎದ್ದು ನಿಂತು ಎಲ್ಲ ಸಭಾಸದರು ಸೈನಿಕರ ಪಾತ್ರ ಮೂಲ್ಯವಾಗಿರುತ್ತದೆ. ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರತಕ್ಕಂತಹ ಎಲ್ಲ ಚೈತನ್ಯದ ಶಕ್ತಿಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಒಲವುಂಟು ಬಾಳಿನಲ್ಲಿ, ಬಲವುಂಟು ಕಾಲಿನಲ್ಲಿ, ಗೆಲುವುಂಟು ಸೋಲಿನಲ್ಲಿ ಗುರಿ ತಪ್ಪದಿರಲಿ. ಛಲವುಂಟು ಮನದಲ್ಲಿ, ಹಲವುಂಟು ತಲೆಯಲ್ಲಿ, ನಲಿವುಂಟು ನೋವಿನಲ್ಲಿ ಗುರುಕರಣವಿರಲಿ. ಬಾಳನ್ನ ಒಂದು ಸಾಹಸವೆಂದು ಭಾವಿಸಿದರೆ ಅದಕ್ಕೆ ಬೇಕಾದ ಉತ್ಸಾಹ ಬೆಳಕಿನಂತಿರುತ್ತದೆ. ಬದುಕನ್ನ ಒಂದು ಸಾಧನೆ ಎಂದು ಭಾವಿಸಿದರೆ ಅನಿವಾರ್ಯವಾದ ಶ್ರದ್ಧೆಯ ದಡತೆ ಬೆಳಕಿನಂತಿರುತ್ತದೆ. ಜೀವನವನ್ನ ಒಂದು ಕನಸು ಎಂದು ಭಾವಿಸಿದರೆ ಕಲ್ಪನೆಯ ಲಹರಿಯೇ ಸಾಕಾರವಾಗುತ್ತದೆ. ಅಂತಹ ಆದರ್ಶದ ಮೂಲಕ ಮನೆ ಮಾತಾದ ಪಂಚ ರತ್ನಗಳನ್ನ ಇಂದಿನ ಈ ತುಂಬಿದ ಸಭೆಯಲ್ಲಿ ಸನ್ಮಾನಿಸಿದ್ದೇವೆ. ಸನ್ಮಾನಿತರ ಪರವಾಗಿ ದಯವಿಟ್ಟು ಯಾರಾದರೂ 2 ಹಿತನುಡಿಗಳನ್ನ ನುಡಿಬೇಕಾಗಿ ವಿನಂತಿಸಿಕೊಡ್ತಾ ಇದ್ದೇವೆ. ಶ್ರೀಯುತ ಕಿರಣ್ ಪಟಗಾರ್ ಸರ್ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಡ್ತಾ ಇದ್ದೇವೆ. ವೇದಿಕೆ ಮೇಲಿರುವಂಥ ಶ್ರೀಯುತ ಸಂಪತ್ ಸರ್ ಅವರೇ ಹಾಗೂ ಹಿರಿಯರೇ ಹಾಗೂ ಮಾತಾ ಭಗಿನಿಯರೇ, ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡಂಥ ಹೆಡ್ಬಂದರ್ ಬೀಚ್ ಗೆಳೆಯರ ಬಳಗದವರಿಗೂ ಹಾಗೂ ಸನ್ಮಾನ ಮಾಡಿದಂಥ ಸಂಘಟಕರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಒಂದು ಪ್ರಶಾಂತ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅಚ್ಚುಕಟ್ಟಾಗಿ. ಇದು ಮೊದಲನೇ ಬಾರಿ ಈ ರೀತಿ ಕಾರ್ಯಕ್ರಮನ ನಾವು ನೋಡ್ತಿರುವುದು ತುಂಬ ಖುಷಿಯಾಗ್ತದೆ. ಸೈನಿಕರಿಗೆ ಸನ್ಮಾನ ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಅಂತ ಹೊನ್ನಾವರ ಭಟ್ಕಳ ಅಂತ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೋದು, ಜಾತ್ರಾ ಪ್ರಯುಕ್ತವನ್ನು ಕಾರ್ಯಕ್ರಮ ಮಾಡಿಕೊಟ್ಟಿದ್ರಿ. ತುಂಬ ಖುಷಿಯಾಗ್ತದೆ. ಮಾತಾಡಲಿಕ್ಕೆ ತುಂಬ ವಿಷಯ ಇದೆ. ಮತ್ತು ನಾವು ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ದೀವಿ, ಲಡಾಖ್ ಆಗಿರಲಿ, ಸಿಯಾಚಿನ್ ಆಗಿರ್ಬೋದು. ನಾನಂತ ಹೇಳಿದರೆ ಇಸ್ರೇಲ್ ಮತ್ತು ಸಿರಿಯಾ ದೇಶದಲ್ಲಿ ಒಂದು ಸಣ್ಣ ಘಟನೆ. 2015 ಆಗಸ್ಟ್ ತಿಂಗಳ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ, ನಮ್ಮ ದೇಶದಿಂದ ಆರ್ಮಿಲಿ ತುಂಬ ಜನ ಹೋಗ್ತಾ ಇರ್ತಾರೆ. ಅದು ನಾನು ಸೆಲೆಕ್ಷನ್ ಆಗಿ ಹೋದಾಗಿತ್ತು. ಒಂದು ಬಾರಿ ಅಂತೇಳಿದರೆ ರಷ್ಯಾದವ್ರು ಅಟ್ಯಾಕ್ ಮಾಡಿದ್ದಾಗಿತ್ತು. ಅಂತೇಳಿದ್ರೆ ISIS ಅಂತೇಳಿ ಒಂದು ಉಗ್ರವಾದಿ ಸಂಘಟನೆ, ಅದು ಮಿಸ್ ಆಗಿ ನಾವಿರುವಂಥ ಕ್ಯಾಂಪಲ್ಲಿ ಬಿದ್ದುವಂಥ ಒಂದು 2 ಕಿಲೋಮೀಟರ್ ದೂರ. 2 ಕಿಲೋಮೀಟರ್ ದೂರ ಅಂತ ಹೇಳಿದ್ರೆ ನಾವಿರುವಂಥ ಪ್ರತಿಯೊಂದು ಬಿಲ್ಡಿಂಗ್ ಆಗಿರೋದೊಂದು ಅಲ್ಗಾಡಿ ಅಂತ ಅಲ್ಲೊಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಒಂದು ಬಂಕರ್ ಅಂತ ವ್ಯವಸ್ಥೆ. ಬಂಕರ್ ಅಂತ ಹೇಳಿದ್ರೆ ಅಲ್ಲಿ ಪ್ರತಿಯೊಂದು ನಾವು ಅಂಡರ್ಗ್ರೌಂಡಲ್ಲಿ ಇರುವಂಥದ್ದು. ಆ ಒಂದು ಅಂಡರ್ಗ್ರೌಂಡಲ್ಲಿ 7 ದಿನದ ಆಹಾರ ಆಗುವಂಥ ಪ್ರತಿಯೊಂದು ವಸ್ತುನೂ ಅಲ್ಲೊಂದು ಶೇಖರಣೆ ಮಾಡಿ ಇಟ್ಕೊಳ್ತಾರೆ. ಈಗ ನೀವು ನೋಡಿದಿರ್ಬೋದು ಇಸ್ರೇಲ್ ಮತ್ತು ಸಿರಿಯಾ ದೇಶದಲ್ಲಿ ಯಾವ ರೀತಿ ಈಗ ಹಮಾಸ್ ಆಗಿರ್ಬೋದು ಯಾವ ರೀತಿ ಘಟನೆ ನಡೀತಿರುತ್ತೆ. ಆ ಒಂದು ಅಷ್ಟೊಂದು ಯುದ್ಧಾಭ್ಯಾಸ ಇದ್ರೂ
ಅಷ್ಟೊಂದು ದೃಢವಾಗಿ ನಿಂತಿದೆ ಈ ಸೀರಿಯಲ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಲ್ಲಿ ದೇಶಭಕ್ತರು. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ಅಲ್ಲಿ ದೇಶಭಕ್ತರೇ. ಚಿಕ್ಕವರಿಂದ ಹಿಡಿದು ಒಂದು 60-65 ವರ್ಷ ಪ್ರತಿಯೊಂದು ಲೇಡೀಸ್ಗಾದರೂ ಅವರೊಂದು ಲೈಸೆನ್ಸ್ ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ರೈಫಲ್ ಹಿಡ್ಕೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಾವಿಲ್ಲಿ 18-20 ವರ್ಷ ಆದ್ಕೊಂಡು ನಾವು ಯಾವ ರೀತಿ ಜಾಬ್ ಮಾಡ್ಬೋದು, ಅಲ್ಲ ಆಗಲ್ಲ. ಪ್ರತಿಯೊಬ್ಬರು ಒಂದು 2-3 ವರ್ಷ ಟ್ರೈನಿಂಗ್ ಮಾಡಲೇಬೇಕು. ಆನಂತರ ಅವರು ಯಾವ ಜಾಬ್ಗೆ ಹೋದರೂ ಪರವಾಗಿಲ್ಲ, ಪ್ರತಿಯೊಬ್ಬರಿಗೂ ಲೈಸೆನ್ಸ್ ಕೊಟ್ಟೇ ಕೊಡ್ತಾರೆ. ಅದ್ರ ಸಲ ಒಂದು 90-95 ಲಕ್ಷ ಒಂದು ಸಣ್ಣ ಒಂದು ಪ್ರದೇಶ ಜನಸಂಖ್ಯೆ, ಆದ್ರೂ ಪ್ರತಿಯೊಬ್ಬರು ದೇಶಭಕ್ತರು. ಅಲ್ಲಿ ಅಕ್ಕಪಕ್ಕ ಎಲ್ಲ ಮುಸಲ್ಮಾನ ರಾಷ್ಟ್ರ, ಶತ್ರು ರಾಷ್ಟ್ರನೇ, ಆದರೂ ಅವರೊಂದು ಹೆದರ್ಕೊಳ್ಳಲ್ಲ. ಅಷ್ಟೊಂದು ದೃಢವಾಗಿ ನಿಂತಿದೆ ಇಸ್ರೇಲ್ ಅಂತ ಹೇಳಿದ್ರೆ, ಆ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ದೃಢವಾಗಿ ನಿಂತಿದ್ದಾರೆ. ನಾವು ಪ್ರತಿಯೊಬ್ಬರಲ್ಲೂ ಸೈನಿಕರೇ. ಈ ಒಂದು ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟಕರಿಗೆ ಇನ್ನೊಂದು ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್. परावलंबी देश जगत में कभी न यश पा सकता है, मृगतृष्णा में मत भटको, छीना सब कुछ जा सकता है, मायावी संसार चक्र में कदम बढ़ाओ ध्यान से, देश उठेगा अपने पैरों निज गौरव के ध्यान से ಎನ್ನುವಂತಹ ಒಲವಿನ ನುಡಿಗಳನ್ನು ನುಡಿದಂತಹ ಶ್ರೀಯುತ ಕಿರಣ್ ಪಟಗಾರ್ ಅವರಿಗೆ ಧನ್ಯವಾದಗಳು.